ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನೊಂದು ವಿಡಿಯೋ ಐಬೋನ್ ವಿಡಿಯೋ ಬಗ್ಗೆ ಫುಲ್ ಕ್ಲಿಯರೆನ್ಸ್ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡಿದ್ದೆ ನನ್ನ ಒಂದು ಬೆಲ್ ಲೈಫ್ ಯೂಟ್ಯೂಬ್ ಚಾನಲ್ನಲ್ಲಿ. ಸೊ ಅದು ನೋಡ್ಬಿಟ್ಟು ಒಬ್ರು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಅಂತ ನನ್ನ ಅನಿಸಿಕೆ. ನೋಡ್ಬಿಟ್ಟು ನನಗೆ ಕೆಲವರು ವಾಟ್ಸಪ್ಪಲ್ಲಿ ಸಹ ಮೆಸೇಜ್ ಮಾಡಿದ್ದಾರೆ, ನನ್ನ ಫ್ರೆಂಡ್ಸೇ ಮೆಸೇಜ್ ಮಾಡಿದ್ದಾರೆ ಐಬೋನ್ ಚೈನ್ ಬಗ್ಗೆ. ನಿಜವಾಗ್ಲೂ ಈಗ ಫಾಸ್ಟ್ ಮೂವಿಂಗ್ ಅಲ್ಲಿರೋದು ಈ ಅಂಜಲಿ ಕಟಿಂಗ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಚೈನಿಗೆ ಅಂಜಲಿ ಕಟಿಂಗ್ ಅಂತ ಹೇಳ್ತಾರಂತ ಹೇಳಿ ನನಗೆ ನಿಜವಾಗ್ಲೂ ಗೊತ್ತೇ ಇಲ್ಲ. ಆದ್ರೆ ಈಗಷ್ಟೇ ನನ್ನ ಫ್ರೆಂಡ್ ಹೇಳ್ಕೊಟ್ಟೆ ನನಗೆ ಗೊತ್ತಾಗಿದೆ ಇದಕ್ಕೆ ಈ ಚೈನಿಗೆ ಅಂಜಲಿ ಕಟಿಂಗ್ ಅಂತ ಹೇಳ್ತಾರೆ ಅಂತ. ಮೊನ್ನೆ ಒಬ್ರು ವಾಟ್ಸಪ್ ಅಲ್ಲಿ ನನಗೆ ಮೆಸೇಜ್ ಮಾಡಿದ್ರು, ನನಗೆ ಅದೇ ನೀವು ತೋರಿಸಿದ್ರಲ್ಲ ಮೇಡಮ್, ಅದು ಅಂಜಲಿ ಕಟಿಂಗ್, ನನಗೆ ಐಬೋನ್ ಚೈನ್ ರೇಟ್ ಎಷ್ಟು ಅಂತ. ನನಗೆ ಸಖತ್ ಟೆನ್ಷನ್. ನಾನು ಯಾವ ಚೈನ್ ತೋರಿಸ್ದೆ, ಯಾವ್ದಪ್ಪ ಅಂಜಲಿ ಕಟಿಂಗ್ ಯಾವ್ದಿದೆ ಅಂತೆಲ್ಲ ನನಗೆ ಫುಲ್ ಟೆನ್ಷನ್ ಆಗ್ಬಿಟ್ಟಿತ್ತು. ನೆಕ್ಸ್ಟ್ ನಾನು ನನ್ನ ಫ್ರೆಂಡ್ ಹತ್ರ ಕೇಳುವಾಗಲ ಹೇಳಿದ್ರು ಇದೇ ಅಂಜಲಿ ಕಟಿಂಗ್ ಅಂತ. ನನ್ನ ಹತ್ರ ಈಗ ಫಾಸ್ಟ್ ಮೂವಿಂಗ್ ಅಲ್ಲಿರೋ ಚೈನ್ ಈ ಚೈನೇ ಅಂಜಲಿ ಕಟಿಂಗ್ ಚೈನ್, ಐಬೋನ್ ಚೈನ್. ಐಬೋನ್ ಚೈನ್ನ ವಿಶೇಷತೆ, ಪ್ರಾಮುಖ್ಯತೆ ಎಲ್ಲ ಸಹ ನಾನು ನನ್ನ ಒಂದು ವಿಡಿಯೋದಲ್ಲಿ, ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋದಲ್ಲಿ ನಾನು ಫುಲ್ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಬೆಲ್ ಲೈಫ್ ಯೂಟ್ಯೂಬ್ ಚಾನಲ್ನಲ್ಲೇ ಅಪ್ಲೋಡ್ ಮಾಡಿದ್ದೀನಿ. ಬೇಕಿರೋರು ಅದನ್ನು ಹೋಗಿ ನೋಡ್ಕೊಂಡು ಬನ್ನಿ. ಈ ಐಬೋನ್ ಚೈನ್ ಕಪ್ಪೇ ಆಗೋದಿಲ್ವಾ? ನಾನು ಅವತ್ತೇ ತೋರಿಸಿದಂಗೆ ಇದು ಗ್ಯಾರಂಟಿ ಚೈನ್. ಇದಕ್ಕೆ ಬಂದುಬಿಟ್ಟು ನಮಗೆ ಅಮ್ಮಮ್ಮ ಅಂದ್ರೆ ಒಂದು 3 ತಿಂಗಳು 6 ತಿಂಗಳು ವ್ಯಾರಂಟಿ ಕೊಡ್ತಾರೆ. ಮತ್ತೆ ನೆಕ್ಸ್ಟ್ ನಾವು ಪುನಃ ಪಾಲಿಶ್ ಮಾಡಲೇಬೇಕು. ಇದನ್ನ ಪಾಲಿಶ್ ಮಾಡಲೇಬೇಕು, ಇಲ್ಲ ಅಂದ್ರೆ ಇದು ಈ ರೀತಿ ಕಪ್ಪಾಗಿ ಹೋಗುತ್ತೆ ಅಲ್ವಾ? ಹಾಗಾದ್ರೆ ಈ ಐಬೋನ್ ಚೈನ್ ಕಪ್ಪ ಆಗೋದೇ ಇಲ್ವಾ, ಏನು ಆಗೋದಿಲ್ವಾ ಅಂತ ಕೆಲವ್ರಿಗೆ ಡೌಟ್ ಇರ್ಬೋದು. 24 ಇಂಚಸ್ ಎಷ್ಟು ಬರುತ್ತೆ? ನಾವು ತಾಳಿ ಹಾಕ್ಬೋದಾ? ಇದರಲ್ಲಿ ತಾಳಿ ಹಾಕೊಳ್ಬೋದಾ? ತಾಳಿ ಹಾಕೊಳ್ಳೋಷ್ಟು ಇದು ಲೆಂತ್ ಇದೆಯಾ? ಈ ರೀತಿ ಎಲ್ಲ ಕೆಲವು ಕ್ವಶನ್ಸ್ ನಿಮ್ಮ ಮೈಂಡಲ್ಲಿ ಇರ್ಬೋದು. ನಿಜವಾಗ್ಲೂ ಇವ್ರು ಹೇಳೋದು ನಿಜನಾ, ಸತ್ಯನಾ? ಐಬೋನ್ ಅನ್ನೋದು ಪಾಲಿಶ್ ಹೋಗೋದೇ ಇಲ್ವೋ ಅಂತ. ಈಗ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಒಂದು ತಾಮ್ರದ ಪಾತ್ರೆ ಎಲ್ಲ ನಾವು ತಗೊಳ್ತೀವಿ, ಪೂಜೆ ಪಾತ್ರೆ ತಾಮ್ರದೆಲ್ಲ ತಗೊಳ್ತೀವಿ. ಅದು ಹಾಗೇ ಇಟ್ಟಷ್ಟು ಏನಾಗುತ್ತೆ ಅಂದ್ರೆ ಕಪ್ಪಾಗಿ ಹೋಗುತ್ತೆ. ಅದಕ್ಕೆ ಅದನ್ನ ಆಗಾಗ ವಾಶ್ ಮಾಡ್ತಾನೇ ಇದ್ರೇನೆ ತಾಮ್ರದ ಪಾತ್ರೆ ಪಳಪಳ ಅಂತ ಹೊಳೆಯುತ್ತೆ. ಈ ಐಬೋನ್ ಚೈನು ಅಷ್ಟೇನೆ. ಇದು ಎಷ್ಟು ನೀರಲ್ಲಿ ನಾವು ಇದು ಮಾಡ್ತೀವೋ, ಈಗ ನಾವು ಸ್ನಾನ ಮಾಡಕ್ ಹೋಗುವಾಗ್ಲೂ ಅಷ್ಟೇನೆ, ಇದನ್ನ ಸೋಪ್ ಹಾಕಿ ಇಲ್ಲೇ ವಾರಕ್ಕೊಂದ್ಸಲ ನೀವು ತಕೊಂಡು ಒಂದು 6 ಮಂತ್ ವರೆಗೇನು ನೀವು ಯಾವುದೋ ಒಂದು ವಾಶ್ ಮಾಡೋ ಅವಶ್ಯಕತೆ ಏನು ಇರೋದಿಲ್ಲ. ನೀವು ಸ್ನಾನ ಮಾಡ್ತಿರಲ್ವ, ಆ ನೀರು ಬಿದ್ದೇ ಇದು ಚೆನ್ನಾಗಿ ಕಲರ್ ಇರುತ್ತೆ. ನೀವು ಇನ್ ಕೇಸ್ ಕಪ್ಪಾಗಿತ್ತರ, ಏನೋ ಒಂಥರ ಕಲರ್ ಫೇಡ್ ಆಗಿತ್ತರ ಆ ರೀತಿ ಎಲ್ಲ ಕಾಣಿದ್ರೆ ನೀವು ಸೋಪ್ ನೀರಲ್ಲಿ ಇಲ್ಲಾಂದ್ರೆ ಲೆಮನ್ ಹಾಕಿ ವಾಶ್ ಮಾಡ್ಕೊಳ್ಬೋದು. ಲೆಮನ್ ಹಾಕಿ ವಾಶ್ ಮಾಡ್ಕೊಂಡ್ರೆ ಈ ಕಲರ್ ಹೀಗೆ ಇರುತ್ತೆ. ನಾನು ನಿಮಗೆ ಎಕ್ಸಾಂಪಲ್ ಹೇಳ್ದಂಗೆ, ತಾಮ್ರದ ಪಾತ್ರೆ ನಾವು ಉಜ್ತಾ ಎಷ್ಟು ಹೊಳಪಿರುತ್ತೋ ಅದೇ ರೀತಿನೇ ಈ ಐಬೋನ್ ಚೈನು ಸಹ ಅಷ್ಟೇನೆ. ನಾವು ಎಷ್ಟು ವಾಶ್ ಮಾಡಿ ಹಾಕೊಳ್ತೀವೋ ಅಷ್ಟು ಇದರಲ್ಲಿ ಕಲರ್ ಬರುತ್ತೆ. ಇದನ್ನ ನೀವು ಆಗಾಗ ಪಾಲಿಶ್ ತಗೊಂಡೋಗ್ಬೇಕು, ಆಗಾಗ ಪಾಲಿಶ್ ಮಾಡಿಸ್ಬೇಕು, ಆ ರೀತಿಯೆಲ್ಲ ಏನು ನಿಮಗೆ ಟೆನ್ಷನ್ನೇ ಬೇಡ. ಇದನ್ನ ಚಿನ್ನದ ಮೇಲೆ ಹೊಡೆದಂಗೆ ಇರುತ್ತೆ. ನಾನು ಫಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ, ಇದು ಪಂಚಲೋಹಗಳ ಚೈನ್ ಅಂತ. ಇದಕ್ಕೆ 5 ರೀತಿಯ ಮೆಟಲ್ ಅನ್ನ ಆ್ಯಡ್ ಮಾಡಿರ್ತಾರೆ. ಚಿನ್ನ, ಬೆಳ್ಳಿ, ಕಬ್ಬಿಣ ಎಲ್ಲಾನು ಆ್ಯಡ್ ಮಾಡೋ ಈ ಪಂಚಲೋಹ ಚೈನ್. ಇದನ್ನ ಯಾವ ರೀತಿಯಪ್ಪ ಆರ್ಡರ್ ಮಾಡಬೇಕು ಅನ್ನೋದು ನಿಮ್ಮ ಮೈಂಡಲ್ಲಿ ಇರುತ್ತೆ ಅಲ್ವಾ? ಯಾವ ರೀತಿ ಆರ್ಡರ್ ಮಾಡೋದು? ನಿಜವಾಗ್ಲೂ ಇವ್ರು ಹೇಳೋದು ನಿಜನಾ ಅಂತ ತುಂಬಾ ಜನಕ್ಕೆ ಡೌಟ್ ಇದೆ. ನಿಜವಾಗ್ಲೂ ಐಬೋನ್ ಚೈನ್ ಬಗ್ಗೆ ನೀವು ನೆಟ್ಟಲ್ಲಿ ಸರ್ಚ್ ಮಾಡಿ ನೋಡಿ, ಐಬೋನ್ ಅಂದ್ರೆ ಏನು ಅಂತ. ಈಗ ನೀವು 1 ಗ್ರಾಮ್ ಗೋಲ್ಡ್ ಅಂತ ತಗೊಳ್ತೀರಾ, 1 ಗ್ರಾಮ್ ಗೋಲ್ಡ್ಗಿಂತನೂ ಇದು ತುಂಬಾ ಬೆಲೆ ಬಾಳುವ ಐಬೋನ್ ಚೈನ್. ನೀವು ಆ 1 ಗ್ರಾಮ್ ಗೋಲ್ಡ್ ಅಂಡ್ ಐಬೋನ್ ಚೈನಿಗೆ ಇರುವ ಡಿಫ್ರೆಂಟ್ನ ನೀವು ನೆಟ್ಟಲ್ಲಿ ಸಹ ಸರ್ಚ್ ಮಾಡಿ ನೋಡ್ಕೊಳ್ಬಹುದು. ಏನೇನು ಯಾವ ರೀತಿ ಇದರಲ್ಲಿ ಏನೇನು ವಿಶೇಷ ಪ್ರಾಮುಖ್ಯತೆ ಇದೆ ಅನ್ನೋದನ್ನ ನೀವು ಸರ್ಚ್ ಮಾಡಿ ನೋಡ್ಕೊಳ್ಬಹುದು. ಈ ಚೈನ್ನ ಯಾವ ರೀತಿ ನೀವು ಆರ್ಡರ್ ಮಾಡ್ಕೊಳ್ಳೋದಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿದ್ರೆ ಸಾಕು. ನಿಮಗೆ ಕಮೆಂಟ್ಗೆ ಆಗಾಗ ರಿಪ್ಲೈ ಬಂದೇ ಬರುತ್ತೆ. ಕಮೆಂಟ್ಗೆ ರಿಪ್ಲೈ ಬರದೇ ಇರಲ್ಲ. ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಹೇಳ್ಕೊಡ್ತಾರೆ ಯಾವ ರೀತಿ ಇದನ್ನ ಆರ್ಡರ್ ಮಾಡ್ಕೊಳ್ಬೇಕು ಅಂತ ಹೇಳಿ. ಇದು ಕಲರ್ ಹೋಗುತ್ತಾ, ಇಲ್ಲ ಪಾಲಿಶ್ ಮಾಡಿಸ್ಬೇಕಾ, ಈ ರೀತಿ ಎಲ್ಲ ನಿಮ್ಗೆ ಡೌಟ್ಗಳಿದ್ರೇನೂ ಸಹ ನೀವು ಕಮೆಂಟಲ್ಲಿ ಕೇಳ್ಬೋದು. ಮತ್ತು ಐಬೋನ್ ಚೈನ್ ಬಗ್ಗೆ ನಿಮ್ಗೆ ಯಾವುದೇ ರೀತಿ ಡೌಟ್ ಬಂದರೂ ನೀವು ಕಮೆಂಟಲ್ಲಿ ನನ್ನ ಹತ್ರ ಕೇಳ್ಬೋದು. ಈ ಐಬೋನ್ ಚೈನ್ ಅನ್ನೋದು 5 ಮೆಟಲಿಂದ ಮಾಡಿರ್ತಾರೆ. ಇದನ್ನೇ ಅಗೇನ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮಗೆ ಈ ರೀತಿ ಗ್ಯಾರಂಟಿ ಚೈನ್ ಥರ ಆಗ್ಬೋದು. ಹೀಗೆ ಈ ಗ್ಯಾರಂಟಿ ಚೈನ್ನ ನಾವು ವಾಶ್ ಮಾಡ್ತೀವಿ. ನಾವು ವಾಶ್ ಮಾಡಿದ ತಕ್ಷಣ ನಮ್ಗೆ ಅದೇ ಹೊಳಪು, ಫಸ್ಟ್ ನಾವು ಯಾವ ರೀತಿ ತೊಗೊಂಡಿರ್ತೀವಿ ಅದೇ ಕಲರ್ ನಮಗೆ ಬರೋದಿಲ್ಲ, ಎಲ್ಲರಿಗೂ ಗೊತ್ತು. ಈ ಗ್ಯಾರಂಟಿ ಚೈನ್ನ 1500 1600 ತೆಗೆದು ಹಾಕಿ ತಗೊಳ್ತೀವಿ. ಆದರೆ ಇದು ಬರೋದು ಬಾಳಿಕೆ 3 ಮಂತ್ 6 ಮಂತ್ ಅಷ್ಟೇ ಇದು ಬಾಳಿಕೆ ಬರೋದು.
ಇದನ್ನ 5000 ಒಳಗೆ ತಗೊಂಡ್ರು ಲೈಫ್ ಟೈಮ್ ನಾವು ಯೂಸ್ ಮಾಡ್ಕೊಳ್ತೀವಿ. ನಮ್ಗೆ ಯಾವುದೇ ಒಂದು ಪಾಲಿಶ್ ಬೇಕಾಗಿಲ್ಲ. ಈ ಐಬೋನಲ್ಲಿ ಅನ್ಪಾಲಿಶ್ ಇದೆ, ನಿಮ್ಗೆ ಚಿನ್ನದ ಪಾಲಿಶು ಇದೆ. ನಿಮ್ಗೆ ಅನ್ಪಾಲಿಶ್ ಬೇಕಾದ್ರೂ ಐಬೋನಲ್ಲಿ ತಗೊಳ್ಬಹುದು, ಚಿನ್ನದ ಪಾಲಿಶು ತಗೊಳ್ಬಹುದು. ನೀವು ಯಾವ ರೀತಿ ತಗೊಂಡ್ರು ಇದನ್ನ ನೀರಲ್ಲಿ ಯೂಸ್ ಮಾಡ್ತಾ 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 ಇದಕ್ಕೆ ಎಷ್ಟು ನೀರು ಎಷ್ಟು ಸೋಪು ಬೀಳ್ತಾ ಇರುತ್ತೋ ಅಷ್ಟು ಒಳಪನ್ನ ನೀಡ್ತಾ ಇರುತ್ತೆ. ನಾನು ಯಾಕೆ ಎಷ್ಟು ಹೊತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ಐಬೋನ್ ಅನ್ನೋದು ಒಳ್ಳೆಯದೇ, ಪಂಚಲೋಹಗಳ ಚೈನೆ, ನಮ್ಮ ದೇಹಕ್ಕೆ ಯಾವುದೇ ತರಹ ಹಾನಿಕರನ ಉಂಟು ಮಾಡೋದಿಲ್ಲ. ನಿಮ್ಗೆ ಇಚ್ಚಿಂಗ್ ಬರೋದು, ಕಪ್ಪು ಆಗೋದು ಕತ್ತತ್ರ, ಈ ರೀತಿ ಯಾವುದೇ ಒಂದು ಪ್ರಾಬ್ಲಮ್ ಆಗಲ್ಲ. ನೀವು ಆಫೀಸ್ಗೇನು ಡೈಲಿ ವೇರ್ಗೇನು ಸೂಪರ್ ಆಗಿ ಯೂಸ್ ಮಾಡ್ಕೊಳ್ಬಹುದು. ಈಗ ನೀವು ಔಟ್ಸೈಡ್ ಹೋಗಿ ಬಂದ್ರಿ, ಬಿಸಿಲಲ್ಲಿ ಹೋಗಿ ಬಂದ್ರಿ, ನಿಮ್ಗೇನೋ ತುಂಬಾ ನಮ್ಗೆ ಸ್ವೆಟ್ ಆಗ್ತಿದೆ, ಈ ತರ ಸ್ವೆಟ್ ಆಗೋ ಟೈಮಲ್ಲಿ ನಮ್ಗೆ ತುಂಬಾ ಬೆವರು ಬರುತ್ತೆ ಅನ್ನೋ ಟೈಮಲ್ಲಿ ಈ ಚೈನಲ್ಲಿ ಏನಾದ್ರು ಒಂದು ಕಲರ್ ವ್ಯತ್ಯಾಸ ಬಂದ್ರು ನೀವು ಆಗ್ಲೇ ಸೋಪ್ ನೀರಲ್ಲಿ ಹಾಕಿ ವಾಶ್ ಮಾಡ್ಕೊಂಡ್ರೆ ಎಗೇನ್ ಇದೇ ಕಲರಲ್ಲಿ ನಿಮ್ಗೆ ಸಿಗುತ್ತೆ. ನಿಮ್ಗೆ ಕಲರೇ ಹೋಗೋದಿಲ್ಲ. ಸೊ ಟ್ರೈ ಮಾಡ್ಬೋದು. ಈ ಅಂಜಲಿ ಕಟಿಂಗ್ ಚೈನ್ ಫಾಸ್ಟ್ ಮೂವಿಂಗ್ ಅಲ್ಲಿ ಇದೆ. ಎಲ್ಲರೂ ಈ ಅಂಜಲಿ ಕಟಿಂಗ್ ಚೈನೇ ಬೇಕು ಅಂತ ಹೇಳ್ತಿದ್ದಾರೆ. ಮತ್ತೆ ಇದು ಮಾಮೂಲಿ ಚೈನ್ ತರಾನೇ. ನನಗೆ ಇದರಲ್ಲಿ ಯಾವ್ಯಾವ ಚೈನ್ಗಳ ಹೆಸರು ಗೊತ್ತಿಲ್ಲ. ನಾನು ನಿಮಗೆ ಈ ಡೀಟೇಲ್ಸ್ ಬೇಕು, ನಮ್ಗೆ ಇನ್ನೂ ಡಿಫ್ರೆನ್ಸ್ ಬೇಕು ಅಂತ ಹೇಳಿದ್ರೆ ನೀವು ವಾಟ್ಸಪ್ ಮಾಡಿದ್ರೆ ಸಾಕು. ಕಮೆಂಟ್ ಬಾಕ್ಸ್ ಅಲ್ಲಿ ಯಾವ ರೀತಿ ಆರ್ಡರ್ ಮಾಡೋದು ಅಂತ ಕೇಳಿದ್ರೆ ವಾಟ್ಸಪ್ ನಂಬರ್ ಕೊಡ್ತಾರೆ. ಆ ವಾಟ್ಸಪ್ ನಂಬರ್ಗೆ ನೀವು ಕಮೆಂಟ್ ಮಾಡಿ ಹಾಯ್ ಅಂತ ಹೇಳಿ ಮೆಸೇಜ್ ಮಾಡಿದ್ರೆ ಸಾಕು. ವಾಟ್ಸಪ್ಗೆ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನಿಮಗೆ ಸ್ವಲ್ಪ ಚೈನ್ಗಳ ಫೋಟೋಸ್ ಎಲ್ಲ ಬರುತ್ತೆ. ಅದರಲ್ಲಿ ನಿಮ್ಗೆ ಯಾವ ಚೈನ್ ಬೇಕು ಅಂತ ಹೇಳಿ ಅದ್ರ ಮೇಲೆ ಮಾರ್ಕ್ ಮಾಡಿ ಕಳಿಸಿದ್ರೆ ಆ ಚೈನು ನಿಮಗೆ ಸಿಗುತ್ತೆ. ಬಟ್ ಏನಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಆಗಲಿ ಎಲ್ಲಿ ಆಗಲಿ ನಿಮಗೆ ಈ ಚೈನ್ ಬೇಕಾದ್ರೂ ಒಂದು 2 ವೀಕ್ಸ್ ಒಳಗೆ ನಿಮಗೆ ಬಂದು ಸಿಗುತ್ತೆ. ಆರ್ಡರ್ ಕೊಡೋದ್ರ ಮೇಲೆ ಈಗ ಜಾಸ್ತಿ ಹೋಗ್ತಾ ಇರೋದು ಈ ಅಂಜಲಿ ಕಟಿಂಗ್. ಎಲ್ಲರೂ ಇದೇ ತರ ತಾಳಿ ಚೈನ್ ಇಟ್ಕೊಂಡಿದ್ದಾರೆ ಅನ್ಸುತ್ತೆ. ಜಾಸ್ತಿ ಹೋಗೋದು ಈ ಅಂಜಲಿ ಕಟಿಂಗ್ ಚೈನೆ. ಸೊ ನಿಮ್ಗೆ ಬೇಕಿದ್ರೆ ನೀವು ಕಮೆಂಟ್ ಮಾಡಿ. ಈ ಐಬೋನ್ ಚೈನ್ ಬಗ್ಗೆ ನಿಮ್ಗೆ ಏನೇ ಒಂದು ಡೌಟ್ ಇದ್ರು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಿಮ್ಗೆ ಆ ಡೌಟ್ನ ನಾನು ಕ್ಲಿಯರ್ ಮಾಡಿ ಕೊಡ್ತೀನಿ. ನಾನು ಹೇಳ್ದಂಗೆ ಡೈಲಿ ವೇರ್ಗೆ ಯೂಸ್ ಮಾಡ್ಬೋದು. ನಂಬಿಕೆಯಿಂದ 1000%, 100% ಇಲ್ಲ 1000% ಡೈಲಿ ವೇರ್ ಯೂಸ್ ಮಾಡ್ಬೋದು. ನೀವು ಯಾವುದೇ ರೀತಿ ಕಲರ್ ಹೋಗೋದಿಲ್ಲ. ಆ ರೀತಿ ನಿಮಗೆ ಕಲರ್ ಫೇಡ್ ಆದಂಗೆ ಕಾಣಿಸಿದ್ರೆ ಸೋಪ್ ನೀರಲ್ಲಿ ಇಲ್ಲಾಂದ್ರೆ ನಿಂಬೆ ರಸ ಹಾಕಿ ನೀವು ತೊಳ್ಕೊಂಡ್ರೆ ಸಾಕು, ಪುನಃ ಇದೇ ಕಲರ್ ಅಲ್ಲಿ ನಿಮಗೆ ಚೈನ್ ಸಿಗುತ್ತೆ. ಇದು 5000 ಒಳಗೆ ಇರುತ್ತೆ. ಇದು 24 ಇಂಚಸ್ ಚೈನ್. ಈಗೆಲ್ಲ ಇದರಲ್ಲಿ 30 ಇಂಚಸ್ ಇದೆ, 40 ಇಂಚಸ್ ಇದೆ. ನಿಮ್ಗೆ ಎಷ್ಟು ಇಂಚಸ್ ಬೇಕು, ಎಷ್ಟು ದಪ್ಪ ಬೇಕಾದ್ರೂ ಅವ್ರು ಮಾಡಿ ಕೊಡ್ತಾರೆ. ಯಾವ ರೀತಿ ಬೇಕಾದ್ರೂ ನಾವು ಮಾಡಿ ಕೊಡೋಕೆ ರೆಡಿ ಇದ್ದಾರೆ. ನಮ್ಮಲ್ಲಿ ರೆಡಿ ಇದ್ದಾರೆ. ನಿಮ್ಗೆ ಎಷ್ಟು ಇಂಚಲ್ಲಿ ಬೇಕು, ಎಷ್ಟು ದಪ್ಪದಲ್ಲಿ ಬೇಕು, ಎಲ್ಲ ಐಬೋನ್ ಚೈನಲ್ಲಿ ಮಾಡಿ ಕೊಡ್ತಾರೆ. ಇದು ಪಂಚಲೋಹಗಳ ಚೈನ್, ಹಾನಿಕಾರಕ ಇಲ್ಲ. ಮಕ್ಕಳಿಗೆ ಹಾಕ್ಬೋದು. ಶಾರ್ಟ್ ಚೈನ್ ಇದೆ ಮಕ್ಕಳಿಗೆ. ಯಾವ ರೀತಿ ನಿಮ್ಗೆ ಮಕ್ಕಳಿಗೆ ಯಾವ ಸೊಂಟದ ಚೈನ್ ಬೇಕು, ಕೈ ಚೈನ್ ಬೇಕು, ಯಾವ ರೀತಿ ಬ್ರೇಸ್ಲೈಟ್, ಕೈ ಬಳೆ ಯಾವುದೇ ಬೇಕು ಅಂತ ಹೇಳಿದ್ರು, ನೀವು ಯಾವ ಡಿಸೈನ್ ಅಲ್ಲಿ ಕೇಳಿದ್ರು ಮಾಡಿ ಕೊಡೋಕೆ ಜನ ರೆಡಿ ಇದ್ದಾರೆ ನಮ್ಮಲ್ಲಿ. ನಿಮ್ಗೆ ಬೇಕಂದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ಅವ್ರ ವಾಟ್ಸಪ್ ನಂಬರ್ ಕೊಡ್ತಾರೆ. ಆ ವಾಟ್ಸಪ್ಗೆ ಹಾಯ್ ಅಂತ ಮೆಸೇಜ್ ಮಾಡಿ. ಕಾಲ್ ಅವೈಲಬಲ್ ಇಲ್ಲ ವಾಟ್ಸಪ್ ನಂಬರಲ್ಲಿ, ಜಸ್ಟ್ ಮೆಸೇಜ್ ಮಾತ್ರ ಅವೈಲಬಲ್ ಇರುತ್ತೆ. ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನಿಮಗೆ ಫುಲ್ ಡೀಟೇಲ್ ಬರುತ್ತೆ. ಸೊ ಇನ್ನೊಂದ್ಸಲ ನೋಡ್ಕೊಳ್ಳಿ. ಚೈನ್ ಇದೇ ಕಲರ್ ಇರುತ್ತೆ ಐಬೋನ್. ಇದು ಬಂದ್ಬಿಟ್ಟು ಇದೆಲ್ಲ ಈ ಚೈನ್ ಎಲ್ಲ 1200 1500 ಹಾಕಿ ತಗೊಂಡಿದ್ದಾರೆ. ಆದ್ರೆ ಏನು ಯೂಸ್ ಇಲ್ಲ. ಇದು ಹಾಗೆ ಬಿದ್ದಿದೆ. ಸೊ ಇದನ್ನ ನಿಮ್ಗೆ ತೋರ್ಸೋಕ್ಕೋಸ್ಕರ ನಾನು ಕೇಳ್ಕೊಂಡು ಬಂದು ತೋರಿಸ್ತಾ ಇದ್ದೀನಿ. ಗ್ಯಾರಂಟಿ ಚೈನ್ ಹಣೆ ಬರ ಇದು. ಬಟ್ ಈ ಐಬೋನ್ ಚೈನ್ ಇದೇ ತರ ಬಾಳಿಕೆ ಬರುತ್ತೆ. ಸೊ ಟ್ರೈ ಮಾಡಿ ನೋಡಿ, ಮಿಸ್ ಮಾಡ್ಕೊಳ್ಬೇಡಿ. ನಮಗೆ ಗೋಲ್ಡ್ ಹಾಕೊಳ್ಳೋಕೆ ಭಯ, ಹೊರಗಡೆ ಗೋಲ್ಡ್ ಹಾಕೊಂಡು ಹೋಗೋಕೆ ಭಯ ಅಂತ ಹೇಳೋರೆಲ್ಲ ಧಾರಾಳವಾಗಿ ನಂಬಿಕೆಯಿಂದ ಯೂಸ್ ಮಾಡ್ಬೋದು. ಸೂಪರ್ ಆಗಿದೆ. ಇದು ಹಾಕಿ ತೋರಿಸ್ತೀನಿ ನಿಮ್ಗೆ ಎಷ್ಟು ಲೆಂತ್ ಬರುತ್ತೆ ಅಂತ ಹೇಳಿದ್ರೆ. ಇದು ವಿತ್ ಪರ್ಮಿಷನ್, ಕಸ್ಟಮರ್ ಪರ್ಮಿಷನ್ ಅಲ್ಲಿ ಚೈನ್ ಇಷ್ಟು ಲೆಂತ್ ಬರುತ್ತೆ. ಇದಕ್ಕೆ ಕೆಳಗೆ ನೀವು ಇದ್ರ ಕೆಳಗೆ ಕೊಂಡಿ ಹಾಕಿ ನೀವು ಫಿಕ್ಸ್ ಮಾಡ್ಕೊಳ್ಬಹುದು. ತಾಯಿ ಚೈನ್ ಫಿಕ್ಸ್ ಮಾಡ್ಕೊಳ್ಬಹುದು. ಇಷ್ಟು ಬರುತ್ತೆ ನಿಮ್ ಕತ್ತಿಗೆ. ನೋಡಿ, ಚಿನ್ನದಕ್ಕಿಂತ ಇದೇ ಪಳಪಳ ಅಂತ ಹೊಳಿತಾ ಇದೆ ಅನ್ಸುತ್ತೆ ಅಲ್ವಾ? ಸೂಪರ್ ಆಗಿದೆ. ಈ ಚೈನ್ ಅಂತೂ ಸಖತ್ತಾಗಿರುತ್ತೆ. ಇಷ್ಟು ಲೆಂತ್ ಬರುತ್ತೆ. ಮತ್ತೆ ಇದರಲ್ಲಿ ಇನ್ನೊಂದು ನಿಮ್ಗೆ ಸ್ಪೆಷಲ್ ಆಗಿರುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ಈ ರೀತಿ ಅಗ್ಮಾರ್ಕ್ ತರ ರೀತಿ ಅವ್ರದ್ದೊಂದು ಸೀಲ್ ಇರುತ್ತೆ. ಯಾರು ನಿಮ್ಗೆ ಕಾಣಿಸ್ತಿದ್ಯಾ ಅಂತ ಗೊತ್ತಿಲ್ಲ ಸರಿಯಾಗಿ. ಈ ರೀತಿ ಸೀಲ್ ಬರುತ್ತೆ ನೋಡಿ, ಇಲ್ಲಿ ಬರ್ದಿದ್ದಾರಲ್ಲ, ಈ ರೀತಿ ಬರುತ್ತೆ. ಯಾರಿಗೂ ಇದು ಚಿನ್ನ ಅಲ್ಲ ಅಂತ ಕಂಡುಹಿಡಿಯೋದೇ ತುಂಬಾ. ಮತ್ತೆ ಮಾರ್ಕೆಟ್ಗಳಲ್ಲಿ ನಿಮ್ಗೆ ಐಬೋನ್ ಚಿನ್ನ ಅಂತ ಹೇಳಿ ಇದ್ ಮಾಡ್ತಾರೆ. ಸೊ ಯಾರು ಮೋಸ ಹೋಗ್ಬೇಡಿ. ಪ್ಯೂರ್ ಐಬೋನ್ ಚೈನ್ ಕೇಳಿ ತಕೊಳ್ಳಿ.
ಸೊ ಪ್ಯೂರ್ ಐಬೋನ್ ಚೈನ್ ಅಂತ ಹೇಗಪ್ಪ ಕಂಡುಹಿಡಿಯೋದು ಅಂತ ನಿಮ್ಗೆ ಅನ್ಸುತ್ತೆ. ಎಲ್ಲ ಇದೇ ತರ ಪಾಲಿಶ್ ಅಲ್ಲಿ ಇರುತ್ತೆ ಅನ್ಸುತ್ತೆ. ಸೊ ಐಬೋನ್ ಚೈನ್ ಬಗ್ಗೆ ಚೆನ್ನಾಗಿ ಗೊತ್ತಿರೋರ ಹತ್ರ ಪರ್ಚೇಸ್ ಮಾಡ್ಕೊಳ್ಳಿ. ಸುಮ್ನೆ ಹೋಗಿ ಎಲ್ಲೆಲ್ಲೋ ಏನೇನೋ ಐಬೋನ್ ಚೈನ್ ಅಂತ ತಕೊಂಡು ಈ ರೀತಿ ಕಪ್ಪು ಮಾಡ್ಕೊಳ್ಬೇಡಿ. ನನ್ನ ಫ್ರೆಂಡ್ ಅಷ್ಟೇನೆ ಐಬೋನ್ ಚೈನ್ ಅಂತ ಹೇಳಿ ತಕೊಂಡು ಲಾಸ್ಟ್ಗೆ ಇದು ಕಪ್ಪಾಗಿ ಅವಳಿಗೆ ವೇಸ್ಟ್ ಆಗಿ ಹೋಯ್ತು. ಸೊ ಮೋಸ ಹೋಗ್ಬೇಡಿ ಮಾರ್ಕೆಟ್ ಅಲ್ಲಿ.